ಒಂದಾನೊಂದು ಕಾಲದಲ್ಲಿ ಫ್ರಾನ್ಸ್ ನಗರದಲ್ಲಿ ಜಾನಿ ಅನ್ನುವಂಥ ಒಂದು ಸುಂದರ ಬುದ್ಧಿವಂತ ಪುಟ್ಟ ಹುಡುಗ ಇದ್ದ. ಅವನು ಚಿಕ್ಕವನಿದ್ದಾಗಲೇ ತನ್ನ ತಾಯಿಯನ್ನ ಕಳ್ಕೊಂಡಿದ್ದ. ಹಲವಾರು ವರ್ಷದ ನಂತರ ಅವ್ರ ತಂದೆ ಮತ್ತೊಂದು ಮದುವೆ ಆಗ್ತಾರೆ. ಈಗ ಜಾನಿನ ನೋಡ್ಕೊಳ್ಳೋದಿಕ್ಕೆ ತನ್ನ ಮಲ್ತಾಯಿ ರುಬೆಲಾ ಇದ್ದಾಳೆ. ರುಬೆಲಾ ತುಂಬಾ ಕ್ರೂರಿ. ಹೀಗಾಗಿ ಅವಳು ತನ್ನ ಗಂಡನ್ನ ಮತ್ತೆ ಮಗನ ನಾಶ ಮಾಡೋದಕ್ಕೆ ಹಲವಾರು ಉಪಾಯಗಳನ್ನ ಮಾಡ್ತಿರ್ತಾಳೆ. ನನಗೆ ಈ ಹುಡುಗ ಮತ್ತೆ ಅವ್ರ ತಂದೆ ಅಂದ್ರೆ ಇಷ್ಟ ಇಲ್ಲ. ಆದ್ರೆ ಮೊದಲು ಈ ಚಿಕ್ಕ ಹುಡುಗನ ಮನೆಯಿಂದ ತೊಲಗಿಸ್ಬೇಕು. ನಾನು ಏನ್ ಮಾಡ್ಬೇಕು? ನಾನು ಅವನಿಗೆ ಸರಿಯಾಗಿ ಆಹಾರ ಕೊಡ್ತಾ ಇಲ್ಲ, ಚಿಕಿತ್ಸೆನೂ ಮಾಡ್ತಾ ಇಲ್ಲ, ಅಂದ್ರೂ ಇವ್ನು ಇಲ್ಲೇ ಇದ್ದಾನಲ್ಲ. ಅದೇ ಸಮಯದಲ್ಲಿ ಜಾನಿ ಟೇಬಲ್ ಬಳಿ ಕುಳಿತಿರ್ತಾನೆ. ಈ ಬ್ರೆಡ್ ತಿನ್ನಕ್ಕೆ ತುಂಬಾ ಕಷ್ಟ. ನಾನು ಕಾರಂಜಿ ಬಳಿ ಹೋಗಿ ಅದನ್ನ ನೀರಲ್ಲಿ ನೆನೆಸಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆ ಒಣಗಿದಂತಹ ಬ್ರೆಡ್ಡನ್ನ ಅಲ್ಲಿದ್ದಂತಹ ನೀರಿಗೆ ಅದ್ದಿ ತಿನ್ನೋ ಸಂದರ್ಭದಲ್ಲಿ ಒಬ್ಬ ವೃದ್ಧ ಅವನ ಮುಂದೆ ಬರ್ತಾನೆ. ನನಗೆ ತುಂಬಾ ಹಸಿವಾಗಿದೆ. ಏ ಹುಡುಗ, ನೀನ್ ತಿಂತರೋದ್ನ ನನಗೂ ಸ್ವಲ್ಪ ಕೊಡ್ತೀಯಾ? ಖಂಡಿತ ಸರ್, ಆದ್ರೆ ಇದು ತುಂಬಾ ಗಟ್ಟಿಯಾಗಿದೆ ಮತ್ತು ನಿಮಗೆ ಕೊಡೋಕ್ಕೆ ಇದಕ್ಕಿಂತ ಉತ್ತಮವಾದದ್ದು ಏನೂ ಇಲ್ಲ. ಪರವಾಗಿಲ್ಲ. ಆ ಬಡ ಭಿಕ್ಷುಕ ತಿನ್ನೋದಕ್ಕೆ ಪ್ರಾರಂಭಿಸ್ತಾನೆ. ಧನ್ಯವಾದಗಳು ಮಗ, ನೀನು ಇದೀಗ ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀಯ ಮತ್ತು ನಿನ್ನ ಪ್ರತಿಫಲಕ್ಕೆ ಅರ್ಹನಾಗಿದ್ದೀಯ. ನಾನು ಭಿಕ್ಷುಕನಲ್ಲ ಎಂದು ನಿನಗೆ ತಿಳಿಯಬೇಕು. ನಾನು ತುಂಬ ಶಕ್ತಿಶಾಲಿ ಮಾಂತ್ರಿಕ. ನಾನು ನಿನಗೆ 3 ಶುಭಾಶಯಗಳನ್ನು ನೀಡುತ್ತೇನೆ. ಜಾನಿ ದೀರ್ಘವಾಗಿ ಯೋಚಿಸೋದಕ್ಕೆ ಪ್ರಾರಂಭಿಸ್ತಾನೆ. ಒಳ್ಳೆಯದು. ನಾನು ಯೋಚಿಸುತ್ತಿದ್ದೆ ಮತ್ತು ಈ 3 ವಿಷಯಗಳನ್ನು ನಾನು ಬಯಸುತ್ತೇನೆ. ಮೊದಲನೇದಾಗಿ, ನನ್ನ ಮಲತಾಯಿ ನನ್ನನ್ನು ನೋಡಿದಾಗಲೆಲ್ಲ ಅವಳು ನಗಬೇಕು ಮತ್ತು ನಗಬೇಕು ಮತ್ತು ನಗಬೇಕು. ಎರಡನೇದಾಗಿ, ನಾನು ಚೆಂಡನ್ನು ಬಯಸುತ್ತೇನೆ. ಅದನ್ನು ನಾನು ಎಸೆದಾಗಲೆಲ್ಲ ಅದು ಪುಟಿಯುವುದನ್ನು ನಿಲ್ಲಿಸಬಾರದು. ಮತ್ತು ಮೂರನೆಯದಾಗಿ, ಮ್ಯಾಜಿಕ್ ಕೊಳಲು. ಅದು ನಾನು ನುಡಿಸಿದಾಗಲೆಲ್ಲ ಜನರು ನೃತ್ಯ ಮಾಡಬೇಕು. ನಿಮ್ಮ ಶುಭಾಶಯಗಳನ್ನು ನೀಡಲಾಗಿದೆ. ಇಲ್ಲಿ ನೀವು ಪುಟಿಯುವ ಚೆಂಡು ಮತ್ತು ನಿಮ್ಮ ಕೊಳನನ್ನು ನೀಡಿದ್ದೇನೆ. ಹೀಗೆ ಹೇಳಿ ಆ ವ್ಯಕ್ತಿ ಕಣ್ಮರೆ ಆಗ್ತಾನೆ. ಮತ್ತೆ ಜಾನಿ ತನ್ನ ಮನೆಗೆ ಹೋಗ್ತಾನೆ. ತನ್ನ ಮಲತಾಯಿನ ನೋಡೋದಕ್ಕೆ ಕಾತರದಿಂದ ಕಾಯ್ತಿರ್ತಾನೆ. ಅಮ್ಮ, ನಾನು ನನ್ನ ಬ್ರೆಡ್ನ ತಿಂದು ಮುಗಿಸ್ಬಿಟ್ಟೆ. ಹೌದಾ? ಅಯ್ಯೋ, ನಾನು ನಿಲ್ಸೋದಿಕ್ಕೆ ಆಗ್ತಾ ಇಲ್ಲ. ಜಾನಿನ ನೋಡಿದಷ್ಟು ಅವಳು ಹೆಚ್ಚು ಹೆಚ್ಚು ನಗೋದಕ್ಕೆ ಪ್ರಾರಂಭಿಸ್ತಿದ್ಲು. ಅಮ್ಮ, ಯಾಕಿಷ್ಟೊಂದು ನಗ್ತಾ ಇದೀಯಾ? ಏನ್ ತಮಾಷೆ ನಿಮ್ದು? ಆಗ ಅವನಿಗೆ ಗೊತ್ತಾಗತ್ತೆ ತನಗೆ ಕೊಟ್ಟಂತ ಅವರ ಕೆಲ್ಸಕ್ಕೆ ಬರ್ತಾ ಇದೆ ಅಂತ. ನಾನು ನನ್ನ ಕೋಣೆಗೆ ಹೋಗ್ತೀನಿ, ಮತ್ತೆ ನಾಳೆ ನಮಗೆ ಭೇಟಿ ಆಗ್ತೀನಿ. ಜಾನಿ ಮನೆಯಿಂದ ಹೊರಗೆ ಹೋಗ್ತಿದ್ದ ಹಾಗೆ ಅವಳು ನಗೋದನ್ನ ನಿಲ್ಲಿಸ್ತಿದ್ಲು. ಏನಾಗ್ತಾ ಇದೆ ನನಗೆ? ನಂಗೆ ನಗೋದ್ ನಿಲ್ಸೋದಕ್ಕೆ ಆಗ್ತಾ ಇಲ್ವಲ್ಲ. ಯಾವಾಗ ಜಾನಿ ತನ್ನ ಕಣ್ಮುಂದೆ ಬರ್ತಿದ್ನೋ ಆಕೆಗೆ ನಗು ನಿಲ್ಸೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ತಾನು ಊಟ ಮಾಡೋದಕ್ಕಾಗ್ತಿರ್ಲಿಲ್ಲ, ಮನೆ ಕೆಲಸ ಮಾಡೋದಕ್ಕಾಗ್ತಿರ್ಲಿಲ್ಲ, ನಿದ್ದೆ ಸಹ ಮಾಡಕ್ಕಾಗ್ತಿರ್ಲಿಲ್ಲ. ನಗು ನಗು ನಗ್ತಾನೇ ಇದ್ಲು. ನಂಗೆ ಯಾರು ಸಹಾಯ ಮಾಡೋರು ಬೇಕೇ ಬೇಕು. ಹೀಗೆ ನಂಗೆ ಮುಂದುವರಿಯಕ್ಕಾಗಲ್ಲ. ಅವಳು ಹಲವಾರು ಡಾಕ್ಟರ್ ಹತ್ರ ಹೋದ್ಲು, ಆದ್ರೆ ಯಾರು ಅವಳಿಗೆ ಸಹಾಯ ಮಾಡಕ್ಕಾಗ್ಲೇ ಇಲ್ಲ. ಡಾಕ್ಟ್ರುಗಳು ಮಾತ್ರೆ ಕೊಟ್ರು, ಆದ್ರೆ ನಂಗೆ ಏನು ಪ್ರಯೋಜನ ಆಗ್ತಿಲ್ವೇ. ಏನ್ ಮಾಡೋದು? ಯಾರ ಹತ್ರ ಹೋಗ್ಲಿ? ಹಾ ಸರಿ, ಆ ಬೆಟ್ಟದ ಹತ್ರ ಹೋಗ್ತೀನಿ. ಅಲ್ಲೊಬ್ಬ ಮಂತ್ರವಾದ ಇದ್ದಾನೆ, ಅವನು ನನಗೆ ಖಂಡಿತ ಸಹಾಯ ಮಾಡ್ಬೋದು. ಮರುದಿನ ರುಬೆಲಾ ಆ ಬೆಟ್ಟದ ಹತ್ರ ಹೋಗ್ತಾಳೆ. ನೀವು ನನ್ನ ಹಿಡಿತದಲ್ಲಿದ್ದೀರಾ? ನನ್ಗನ್ಸುತ್ತೆ ಇದು ನನ್ನ ಮಲ್ಮಗಂದೇ ಕೆಲಸ ಅಂತ. ಅವನು ನಿಮ್ಮ ಮೇಲೆ ದೊಡ್ಡ ಮಾಂತ್ರಿಕ ಶಕ್ತಿಯನ್ನು ಪ್ರಯೋಗ ಮಾಡಿದ್ದಾನೆ ಮತ್ತು ನಾನು ಅವನೊಂದಿಗೆ ಮಾತನಾಡುತ್ತೇನೆ. ಆ ಮಾಟಗಾರ ಜಾನಿ ಇರುವಂತ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಅವನನ್ನ ಪ್ರಶ್ನೆ ಮಾಡ್ತಾನೆ. ಏಯ್ ಬಾಲಕ, ಯಾರು ನೀವು? ನಾನು ನಿಮ್ಮ ಮಲತಾಯಿಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತಿರುವ ವ್ಯಕ್ತಿ. ಒಮ್ಮೆ ಹೇಳು, ನೀನು ಅವಳಿಗೆ ಏನು ಮಾಡಿದ್ದೀಯಾ? ನಾನು ಏನನ್ನೂ ಮಾಡಿಲ್ಲ. ಕಳೆದ ಕೆಲವು ದಿನಗಳಲ್ಲಿ ನೀನು ಯಾರೊಂದಿಗೆ ಮಾತನಾಡಿದ್ದೀಯಾ? ನೀನು ಏನು ಮಾಡಿದ್ದೀಯಾ ನನಗೆ ಹೇಳು.
ನೀವು ತುಂಬಾ ಪ್ರಶ್ನೆಗಳನ್ನ ಕೇಳುತ್ತಿದ್ದೀರಿ ಮತ್ತು ನಾನು ದಣಿದಿದ್ದೇನೆ. ಈ ಚೆಂಡನ್ನು ನೀವು ನೋಡುತ್ತೀರಾ? ಹೌದು, ಯಾಕೆ? ನಂತರ ಜಾನಿ ಚೆಂಡನ್ನ ಎಸೆತಾನೆ. ಆ ಚೆಂಡು ಪುಟಿಯೋದಕ್ಕೆ ಪ್ರಾರಂಭಿಸುತ್ತೆ. ನೀವು ಚೆಂಡನ್ನು ಪಡೆದುಕೊಂಡು ಅದನ್ನು ನಿಲ್ಲಿಸಿದರೆ ನೀವು ಏನು ಕೇಳುತ್ತೀರೋ ಅದಕ್ಕೆ ಉತ್ತರ ನೀಡುತ್ತೇನೆ. ಪುಟಿಯುತ್ತಿರುವಂತ ಚೆಂಡನ್ನ ಹಿಡಿಯೋದಕ್ಕೆ ಮಾಂತ್ರಿಕ ಚೆಂಡಿನ ಬೆನ್ನು ಹತ್ತುತ್ತಾನೆ. ಮಾಂತ್ರಿಕ ಎಲ್ಲಿ ಹೋದ ಅಂತ ಗೊತ್ತಾಗೋದೇ ಇಲ್ಲ. ಆದ ಕಾರಣ ಮಲತಾಯಿ ಜಾನಿಯನ್ನ ರಾಜನ ಮುಂದೆ ಕರ್ಕೊಂಡು ಹೋಗ್ಬೇಕು ಅಂತ ನಿರ್ಧರಿಸ್ತಾಳೆ. ಈ ಬಾಲಕನ ವಿರುದ್ಧದ ಆರೋಪಗಳೇನು? ಅವನು ಮಾಂತ್ರಿಕ. ನೀನು ಹೇಗೆ ಬಲ್ಲೆ? ನಾನು ನೋಡೋದಕ್ಕೆ ಶುರು ಮಾಡಿದ್ರೆ ನಂಗೆ ನಗೋದು ನಿಲ್ಸೋದಕ್ಕೆ ಆಗ್ತಾ ಇಲ್ಲ. ನಾನು ನಿಮ್ಮನ್ನು ನೋಡುತ್ತಿದ್ದೇನೆ. ನೀವು ಕಷ್ಟದಿಂದ ಮಾತನಾಡುತ್ತಿದ್ದೀರಿ. ಸರಿ, ನಾನು ಸ್ವಲ್ಪ ಅವಸರದಲ್ಲಿದ್ದೇನೆ. ಹುಡುಗ, ನೀನು ಜೈಲಿಗೆ ಹೋಗಬೇಕಾಗುತ್ತದೆ. ತುಂಬಾ ಚೆನ್ನಾಗಿದೆ, ಆದರೆ ಜೈಲಿಗೆ ಹೋಗುವ ಮೊದಲು ನಾನು ಕೊಳಲು ನುಡಿಸಲು ಬಯಸುತ್ತೇನೆ. ನಿನಗೆ ಬೇಕಾದಷ್ಟು ಕಾಲ ನುಡಿಸು. ಜಾನಿ ಕೊಳಲನ್ನ ನುಡಿಸೋದಕ್ಕೆ ಪ್ರಾರಂಭಿಸ್ತಿದ್ದಂಗೆ ತನ್ನ ಮಲತಾಯಿ, ಆಸ್ಥಾನದಲ್ಲಿದ್ದಂತಹ ಜನರು, ನ್ಯಾಯಾಧೀಶರು ಮತ್ತು ರಾಜ ಎಲ್ಲರೂ ಸಹ ಕುಣಿಯೋದಕ್ಕೆ ಪ್ರಾರಂಭಿಸ್ತಾರೆ. ಅಯ್ಯೋ, ನಂಗೆ ಸುಸ್ತಾಯ್ತು. ನಾನು ಈ ರೀತಿ ಮುಂದುವರಿಯಲು ಸಾಧ್ಯವಿಲ್ಲ. ಮಂತ್ರಿಗಳೇ, ನಮ್ಮನ್ನು ಕರುಣಿಸಿ, ಕರುಣಿಸಿ. ರಾಜ, ನಾನು ಮಲತಾಯಿಯಿಂದ ನನ್ನನ್ನು ದೂರವಿರಿಸುತ್ತೀರಿ ಎಂದು ನೀವು ನನಗೆ ಭರವಸೆ ನೀಡಿದರೆ ನಾನು ಕೊಳಲು ನುಡಿಸುವುದನ್ನು ನಿಲ್ಲಿಸುತ್ತೇನೆ. ಭರವಸೆ ನೀಡುತ್ತೇನೆ, ಭರವಸೆ ನೀಡುತ್ತೇನೆ. ಜಾನಿ ಕೊಳಲು ನುಡಿಸೋದನ್ನ ನಿಲ್ಲಿಸಿದ ತಕ್ಷಣ ನೃತ್ಯ ಮಾಡ್ತಿದ್ದ ಎಲ್ಲ ಜನರು ಮೌನವಾಗ್ಬಿಡ್ತಾರೆ. ನಿನ್ನ ಮಲತಾಯಿಯು ನಿಮ್ಮಿಂದ ದೂರದಲ್ಲಿರುವ ಪಟ್ಟಣಕ್ಕೆ ಹೋಗಬೇಕಾಗುತ್ತದೆ ಮತ್ತು ಅವಳು ಎಂದಿಗೂ ಈ ಪಟ್ಟಣಕ್ಕೆ ಹಿಂತಿರುಗುವುದಿಲ್ಲ ಅಥವಾ ನಿಮ್ಮನ್ನು ತೊಂದರೆಗೊಳಿಸುವುದಿಲ್ಲ. ಓ, ಧನ್ಯವಾದಗಳು. ಅದಾದ ನಂತರ ಪುಟ್ಟ ಜಾನಿ ಸಂತೋಷದಿಂದ ಶಾಂತಿಯಿಂದ ತನ್ನ ಬದುಕನ್ನ ನಡೆಸ್ತಾನೆ. إذا أعجبتك هذه القصة اضغط على زر الإعجاب والاشتراك في القناة، ولا تنسى أن تضغط على زر الجرس ليصلك المزيد، ولا تنسى أن تقوم بالتعليق أيضا. إذا أعجبتك هذه القصة اضغط على زر الإعجاب والاشتراك في القناة، ولا تنسى أن تضغط على زر الجرس ليصلك المزيد، ولا تنسى أن تقوم بالتعليق أيضا. إذا أعجبتك هذه القصة اضغط على زر الإعجاب والاشتراك في القناة، ولا تنسى أن تضغط على زر الجرس ليصلك المزيد، ولا تنسى أن تقوم بالتعليق أيضا. إذا أعجبتك هذه القصة اضغط على زر الإعجاب والاشتراك في القناة، ولا تنسى أن تضغط على زر الجرس ليصلك المزيد، ولا تنسى أن تقوم بالتعليق أيضا.